ನಾವು ಸೇವಿಸುವ ಆಹಾರ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಆಯುರ್ವೇದದಲ್ಲಿ ಹೇಗೆ ವಿವರಿಸ್ತಾರೆ ಗೊತ್ತಾ? ಇವನ್ ಚಾಂದೋಗ್ಯ ಉಪನಿಷತ್ನಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಉದ್ದಾಲಕ ಅಂತ ಋಷಿ. ಈ ಋಷಿಯ ಮಗ ಶ್ವೇತಕೇತು ಹಲವಾರು ವರ್ಷಗಳ ಕಾಲ ವೇದ ಪಾಠಗಳನ್ನ ಓದ್ಬಿಟ್ಟು ತನ್ನ ತಂದೆಯ ಬಳಿ ಬಹಳ ಅಹಂಕಾರದಿಂದ ಬರ್ತಾನೆ. ಆಗ ಉದ್ದಾಲಕ ಋಷಿ ಅವನಿಗೆ ಕೆಲವು ತತ್ವ ಬೋಧನೆಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದು ನಮ್ಮ ಆಯುರ್ವೇದದಲ್ಲಿ ಹೇಳಿರುವ ಆಹಾರ ಮತ್ತು ಮನಸ್ಸಿನ ಸಂಬಂಧ. ಸೊ ಇದ್ರ ಬಗ್ಗೆ ಅರಿವು ಮೂಡಿಸಕ್ಕೆ ಉದ್ದಾಲಕ ಋಷಿ ತನ್ನ ಮಗನಿಗೆ 15 ದಿನಗಳ ಕಾಲ ಅವನ ಪ್ರತಿನಿತ್ಯದ ವೇದ ಪಾಠಗಳೊಂದಿಗೆ ಪೂರ್ಣವಾಗಿ ಉಪವಾಸವಿರಲು ಸೂಚಿಸುತ್ತಾರೆ. ತನ್ನ ತಂದೆಯ ಮಾತಿನಂತೆ ಶ್ವೇತಕೇತು ನಡೆದುಕೊಳ್ಳಲು ಪ್ರಾರಂಭಿಸ್ತಾನೆ. ಫಸ್ಟ್ ಸ್ವಲ್ಪ ದಿನ ಅವನಿಗೆ ಜಾಸ್ತಿ ಡಿಫ್ರೆನ್ಸ್ ಅನ್ಸಲ್ಲ. ಅದೇ ಹೋಗ್ತಾ ಹೋಗ್ತಾ ಕಾಲ ಕಳಿತಾ ಅವನಿಗೆ ಅವ್ನು ಮಾಡಿರೋ ವೇದ ಪಾಠಗಳು ಮರೆಯಕ್ ಸ್ಟಾರ್ಟ್ ಆಗತ್ತೆ. ಸೊ 15 ದಿನ ಆಗತ್ತೆ. ನೆಕ್ಸ್ಟ್ ಅವನು ಆಹಾರ ಸೇವಿಸ್ತಾನೆ. ಆವಾಗ ಅವನ ಜ್ಞಾಪಕ ಶಕ್ತಿ ಆಗ್ಲಿ ಮಾನಸಿಕ ಶಕ್ತಿ ಆಗ್ಲಿ ಸದೃಢವಾಗಿ ಮೊದಲಿನಂತೆ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಇದರಿಂದ ಏನ್ ತಿಳಿಯುತ್ತೆ ಅಂದ್ರೆ, ಇವನ್ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾವು ತಿನ್ನೋ ಆಹಾರದಿಂದ ನಮ್ಮ ಮಾನಸಿಕ ಗುಣಗಳಾದ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕತನ ಡಿಪೆಂಡ್ ಇರತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ತಿನ್ಬೇಕಿದ್ರೆ ಆ ಆಹಾರ ನಮ್ಮ ದೇಹದ ಜೊತೆ ಮನಸ್ಸು ಮತ್ತೆ ಬುದ್ಧಿಯನ್ನ ಕೂಡ ಪ್ರಭಾವಿಸುತ್ತೆ ಅಂತ ಅರಿತುಕೊಳ್ಳೋಣ. ಕತೆ ಇಷ್ಟ ಆದ್ರೆ ಶೇರ್ ಮಾಡಿ, ಸೇವ್ ಮಾಡಿ ಮತ್ತೆ ಲೈಕ್ ಮಾಡೋದ್ ಮರಿಬೇಡಿ.